ಡಿಯರ್ ಸ್ಟೂಡೆಂಟ್ಸ್, ಈ ದಿನ ಕಳೆದ ವರ್ಷ 3 ಎಕ್ಸಾಮ್ಸ್ ನಡೆದಿದ್ದು ನಿಮಗೆ ಬಹುಪರಿಚಿತವಾಗಿ 2024 ಮಾರ್ಚ್ ಏಪ್ರಿಲ್ದು ನಾವು ಈಗಾಗಲೇ ರಿವಿಷನ್ ಮಾಡಿದ್ದೀವಿ. ಜೂನ್ ತಿಂಗಳಲ್ಲಿ ನಡೆದಂತೆ 2ನೇ ಪರೀಕ್ಷೆದು ನಾವು ಪ್ರಶ್ನೆ ಪತ್ರಿಕೆನ ರಿವಿಷನ್ ಮಾಡಿಲ್ಲ. ಹಾಗಾಗಿ ಆ ಪ್ರಶ್ನೆಗಳನ್ನ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಓಕೆನಾ? ಒಂದೊಂದೇ ಪ್ರಶ್ನೆಗಳನ್ನ ನೋಡ್ತಾ ಹೋದರೆ ಪುನರಾವರ್ತನೆ ಕ್ಲಿಯರ್ ಆಗುತ್ತೆ, ನಿಮಗೆ ಒಂದು ಸ್ವಲ್ಪ ಎಕ್ಸಾಮ್ನಲ್ಲಿ ಅನುಕೂಲ ಆಗುತ್ತೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಒಂದು ಅಂಕದ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನ ಮೊದಲು ನೋಡೋದಾದರೆ, ಎ ಮತ್ತು ಬಿಗಳು ಯಾವುದೇ 2 ಧನಪೂರ್ಣಾಂಕಗಳಾಗಿದ್ದು ಅವುಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ ಎಚ್ ಮತ್ತು ಎಲ್ ಆಗಿದ್ದಾಗ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವನ್ನು ಕೊಟ್ಟಿದೆ. ಈಗಾಗಲೇ ನಿನಗೆ ಗೊತ್ತಿರಲಿ, ಮಾಸ ಅಂದರೆ ಇಂಗ್ಲೀಷ್ನಾಗ HCF, ಹಾಗಾಗಿ ಎಚ್ ಕೊಟ್ಟಿದ್ದಾರೆ. ಲಾಸ ಅಂದರೆ ಇಂಗ್ಲೀಷ್ನಾಗ LCM, ಹಾಗಾಗಿ ಎಲ್ ಕೊಟ್ಟಿದ್ದಾರೆ. ಅಷ್ಟೇ, ಏನು ತೊಂದರೆ ಇಲ್ಲ. ಈಗ ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು. ಹೇಳ್ತೀನಿ ನೋಡೋಣ ಆನ್ಸರು. ಹೇಳ್ರಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ಇದನ್ನು ನಾನು ಹಾಗಾದ್ರೆ ವಿವರಣೆ ಕೊಡಲ್ಲ, ನನಗೆ ಖುಷಿ ಆಯಿತು. ನೀವು ರಿವಿಷನಲ್ಲಿ ಪರ್ಫೆಕ್ಟಾಗಿ ಕಲ್ತಿದ್ದೀರಾ ನೀವು ಈಗಾಗಲೇ ಅಂತೇಳಿ. ಹಾಗಾದರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಅಂದರೆ H×L = A × B. ಲಾಸ ಮತ್ತು ಮಾಸಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವೆರಿ ಗುಡ್. ಮುಂದಿನ ಪ್ರಶ್ನೆ 2ನೇ ಪ್ರಶ್ನೆ ಮಾಡೋಣ. ಕಂಡುಹಿಡಿರಿ, ತೆಗೆದುಕೊಂಡ್ರೆ 2ನೇ ಪ್ರಶ್ನೆ. x² + 4x + 4 = 0 ಈ ಸಮೀಕರಣದ ಶೋಧಕವು. ನಿಮಗೆ ಸಮಯ ಕೊಡ್ತೀನಿ, ಬೇಕಿದ್ರೆ ಕಂಡುಹಿಡಿತೀರಾ ಬೇಗ. ಅದಕ್ಕಿಂತ ಮುಂಚೆ, ಕಂಡುಹಿಡಿಯೋದಕ್ಕಿಂತ ಮುಂಚೆ ಶೋಧಕದ ಸೂತ್ರವನ್ನು ಹೇಳಿದರೆ ನೀವು ವೆರಿ ಗುಡ್. b² - 4ac ಬರೆದಿರ್ತೀನಿ. ನಿಮಗೊಂದು ಸ್ವಲ್ಪ ಸಮಯ ಕೊಡ್ತೀನಿ, ಯಾಕಂದರೆ ನೀವು ಈಗ ತುಂಬ ಉತ್ಸುಕರಾದಿಲ್ಲ ಆಮೇಲೆ ಲೆಕ್ಕ ಮಾಡಲಿಕ್ಕೆ ಅಂತ. ಹಾಗಾಗಿ ನಿಮಗೆ ಒಂಚೂರು ಸಮಯ ತೆಗೆದುಕೊಳ್ಳಿ. ಓಕೆ, ಈಗಾಗಲೇ ಭಾಳ ಸ್ಟೂಡೆಂಟ್ ಆನ್ಸರ್ ಹೇಳಿದ್ದೀರಿ. ನಾನು ಆನ್ಸರ್ನ ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಒಂದ್ಸರಿ ನಾನು ಮಾಡಿಬಿಡ್ತೀನಿ, ಆವಾಗ ನಿಮ್ಮ ಆನ್ಸರ್ನ ಕನ್ಫರ್ಮ್ ಮಾಡ್ತೀನಿ. ಓಕೆ, ನಾನು ಇಲ್ಲಿ ಏನು ಮಾಡಬೇಕು? ಮೊದಲನೇದಾಗಿ ABC ಏನೇನು ಅಂತ ಬರುತ್ತೆ ಅಂತ ನೋಡ್ಕೊಂಡ್ರೆ, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಕೊಟ್ಟಿರ್ತಕ್ಕಂಥ ಸಮೀಕರಣದ ಕೆಳಗೆ ಬರ್ಕೊಂತ ಇದ್ದೀನಿ. ax² + bx + c = 0. ಎ ಅಂದ್ರೆ ಏನು? 1, ಬಿ ಅಂದ್ರೆ ಏನು? 4, ಸಿ ಅಂದ್ರೆ ಏನು? 4. ಇಷ್ಟನ್ನು ಬೆಲೆಗಳನ್ನು ಶೋಧಕದಲ್ಲ. ಬಿ ಅಂದರೆ 4, 4² - 4 × 1 × 4² ಅಂದರೆ 16 - 4 × 4 = 4 ಸೊ 16 ಅಂದರೆ 0. ವೆರಿ ಗುಡ್. ಆನ್ಸರ್ ಹೇಳಿದ್ರಿ, ಭಾಳಷ್ಟು ಜನ, ಖುಷಿ ಆಯಿತು. ಅದೇ ಥರ ನಿಮ್ಮ ಪರ್ಫಾರ್ಮೆನ್ಸ್ ಮುಂದಕ್ಕೂ ಇರಲಿ. ಸೊ ಹಾಗಾದರೆ ಯಾವುದಪ್ಪ ಆನ್ಸರು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆನಪಿರಲಿ, ಎಕ್ಸಾಮ್ನಾಗೆ ಎ ಬರೆದು 0 ಬರೀಬೇಕು. ಬರೀ ಆನ್ಸರ್ ಬರೆಯೋದಾಗಲಿ ಬರೀ ಆಪ್ಷನ್ ಬರೆಯೋದಾಗಲಿ ಮಾಡಬಾರ್ದು. ಓಕೆನಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಸುಮ್ಮನೆ ಹೆಂಗೆ ಕೇಳ್ತೀನಿ, ಗುಣಲಕ್ಷಣ ಹೇಳ್ತೀರಾ ನೋಡೋಣ. ಮೂಲಗಳದು ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿರ್ತವೆ. ಇಲ್ಲೇನು ಪ್ರಶ್ನೆ ಇಲ್ಲ, ಆದರೂ ರಿವಿಷನ್ ಕ್ಲಾಸಲ್ಲೂ ಒಂದ್ಸರಿ ಗೊತ್ತಾಗಲಿ ಅಂತ ಕೇಳಿ. ಓಕೆ, ಮುಂದಕ್ಕೆ ಹೋಗೋಣ. ಹಾಗಾದರೆ ಮುಂದಿನ ಪ್ರಶ್ನೆ. ಇಲ್ಲಿ ಮೂರನೇ ಪ್ರಶ್ನೆ ಈ ವರ್ಷದ ಸಿಲೆಬಸ್ಸಲ್ಲಿ ಇಲ್ಲ, ಹಾಗಾಗಿ ಅದ್ರ ಕಡೆ ನಾನು ಹೋಗಲ್ಲ. 4ನೇ ಪ್ರಶ್ನೆ. ಒಳ್ಳೆ ಇಂಟ್ರೆಸ್ಟಿಂಗ್ ಕ್ವಶನ್ ಬಂತು. ಮೂಲ ಬಿಂದುವಿನಿಂದ m ಆಫ್ 4, 3 ಬಿಂದುವಿಗೆ ಇರುವ ದೂರ ಮೂಲ ಬಿಂದುವಿನಿಂದ ಕಂಡುಹಿಡಿಯಬೇಕು. ಓಕೆನಾ? ಮಾಡ್ತೀರಲ್ವಾ? ಮಾಡು. ಟೈಮ್ ಕೊಡ್ತಾ ಇದ್ದೀನಿ. ಭಾಳಷ್ಟು ಮಕ್ಕಳು ಆನ್ಸರ್ನ ಹೇಳಿದ್ದೀರಿ, ಆದರೂ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಲಿಕ್ಕೆ ನಾನು ಒಂದ್ಸರಿ ಮಾಡ್ತೀನಿ. ಓಕೆನಾ? ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಲಿಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ ಯಾವುದಪ್ಪ? b = √x² + ನಾನು ದೂರ ಸೂತ್ರ ಹಾಕೊಂಡ್ರೆ ಬರುತ್ತೆ, ಆದರೆ ಇದು ಇನ್ನೂ ಫಾಸ್ಟಾಗಿ ಬರ್ತದೆ. ಏನು? ಇಲ್ಲಿ m ಆಫ್ 4, 3 ಇದೆಯಲ್ಲ, ಇದನ್ನು x ನಿರ್ದೇಶಾಂಕ ಅಂದ್ಕೊಂಡ್ರೆ ಇದು y ನಿರ್ದೇಶಾಂಕ ಅಂದ್ಕೊಂಡ್ರೆ ವರ್ಗಮೂಲ x² ಅಂತಂದರೆ 4² + y² ಅಂತಂದರೆ 3². ಅಲ್ಲಿಗೆ 4² ಅಂದರೆ 16, 3² ಅಂದರೆ 9. ಅಲ್ಲಿಗೆ ವರ್ಗಮೂಲ 25. 25ರ ವರ್ಗಮೂಲ 5. ಸೊ ಹಾಗಾದರೆ ಆನ್ಸರು ಎ, ಆಪ್ಷನ್ ಎ, 5 ಮಾರ್ಕ್ಗಳು ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಹೋಗೋಣ ಮುಂದಿನ ಪ್ರಶ್ನೆಗೆ. 5ನೇ ಪ್ರಶ್ನೆ ನೋಡೋಣ. ಚೆನ್ನಾಗಿದೆ.
ಕುಂದಿಲ್ಲದ ಒಂದು ದಾಳವನ್ನು 2 ಬಾರಿ ಉರುಳಿಸಿದಾಗ ಸಾಧ್ಯವಿರುವ ಎಲ್ಲ ಫಲಿತಗಳ ಸಂಖ್ಯೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಸಡನ್ನಾಗೆ ತೀರ್ಮಾನ ತಕ್ಕಂಡು ಆನ್ಸರ್ ಹೇಳಕ್ಕೆ ಹೋಗ್ಬಾರ್ದು. ಒಂದ್ಸರಿ ಯೋಚನೆ ಮಾಡಿ ಹೇಳ್ಬೇಕು. ಸಮಯ ಕೊಡ್ತೀವಿ, ಮಾಡಿ ನೋಡಿ. ಓಕೆ, ಇದರಲ್ಲಿ ನಾವು ಲೆಕ್ಕ ಮಾಡೋದೊಂದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಫಲಿತಗಳನ್ನು ನಾವು ಬರ್ಸಿರ್ತೀವಿ. ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಕುಂದಿಲ್ಲದ ಒಂದು ದಾಳವನ್ನು 2 ಬಾರಿ ಉರುಳಿಸಿದಾಗ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಕುಂದಿಲ್ಲದ 2 ದಾಳಗಳನ್ನು ಏಕಕಾಲದಲ್ಲಿ ಉರುಳಿಸಿದಾಗ ಅಂದ್ರೂ ಒಂದೇ. ನೀವು ಅದರ ಫಲಿತಗಣಗಳು ನಿಮ್ಮ ತಲೆಯಲ್ಲಿ ಇದ್ದುಬಿಡ್ಬೇಕು. ಒಟ್ಟು ಎಷ್ಟು ಬರ್ತವೆ ಆಗಲೇ ಆನ್ಸರ್ ಹೇಳ್ದೆ ಯಾರೋ. ನಾನು ಅವಸರ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಒಂಚೂರು ನೋಡಿ ಹೇಳು ಅಂತ ಹೇಳಿದೆ. ರೈಟ್ ಆನ್ಸರ್ ಯಾವುದು? 36 ಆಪ್ಷನ್ ಸಿ, 36 ಸರಿಯಾದ ಉತ್ತರ. ಓಕೆನಾ? ಇದರ ಲೆಕ್ಕ ಮಾಡೋಂಥದ್ದು ಈಗಾಗಲೇ ನಾವು ಬರ್ಸಿದ್ದೀವಿ ಫಲಿತಗಣಗಳನ್ನು, ಅದನ್ನು ನೋಡ್ಕೋಬೇಕು. ಒಂದ್ಸರಿ ನೆನ್ಪು ಮಾಡಲಾ? ಏನಾದರೂ ಯಾವ ಥರ ಶುರುವಾಗುತ್ತೆ ಅಂತೇಳಿ ನೆನ್ಪು ಮಾಡಲಾ? ಹೆಂಗೆ ಶುರುವಾಗುತ್ತಪ್ಪ? 1, 1, 1, 2, 1, 3 ಈ ರೀತಿ ಹೋಗಿ ಹೋಗಿ ಲಾಸ್ಟಿಗೆ ಬಂದ್ಬಿಡ್ತೀನಿ ಒಂದೇ ಸರಿ ನಾನು. 6, 6 ಅಂದರೆ ಒಟ್ಟು ಆ ಥರದವು 36 ಬರ್ತವೆ. ಓಕೆನಾ? ಮುಂದಕ್ಕೆ ಹೋಗ್ತೀನಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಚೆನ್ನಾಗೈತೆ ಪ್ರಶ್ನೆ. ಈಗಿನ ನಾನು ಇನ್ನೊಂದು ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಚರ್ಚೆ ಮಾಡುವಾಗ ಆನ್ಸರ್ಗಳು ಚರ್ಚೆ ಆಯಿತು. ಆದರೆ ಅಲ್ಲಿ ವಿಸ್ತೀರ್ಣ ಕೊಟ್ಟಿದ್ರು, ಇಲ್ಲ ಹಂಗಲ್ಲ, ವೃತ್ತದ ವ್ಯಾಸ ಕೊಟ್ಟಿದ್ರು. ವೃತ್ತದ ವ್ಯಾಸ 14 ಸೆಂಟಿಮೀಟರ್ ಆಗಿದ್ದಾಗ ಅದರ ಪರಿಧಿ ಕಂಡುಹಿಡಿದು ನೋಡಿ. ರೈಟ್ ಆನ್ಸರ್. ಬೇರೆಯವ್ರಿಗೆ ಅವಕಾಶ ಕೊಡೋಣ, ಒಂದು ಸ್ವಲ್ಪ ಒಂದು 30 ಸೆಕೆಂಡ್ ಎಕ್ಸ್ಟ್ರಾ ಕೊಡೋಣ. ಆನ್ಸರ್ ನೋಡೋಣ. ಲುಕಿ, ಇಲ್ಲಿ ಏನನ್ನು ಕೊಟ್ಟಿದ್ದಾರೆ? ವ್ಯಾಸವನ್ನು ಕೊಟ್ಟಿದ್ದಾರೆ. ವ್ಯಾಸ 14 ಸೆಂಟಿಮೀಟರ್. ನಾನು ತ್ರಿಜ್ಯವನ್ನು ಬರ್ಕೋಬೇಕು. ಯಾವಾಗಲೂ ವ್ಯಾಸದ ಅರ್ಧದಷ್ಟಿರುತ್ತೆ, 7 ಸೆಂಟಿಮೀಟರ್. ಹಾಗಾದರೆ ಪರಿಧಿ ಕೇಳಿದರೆ ಪರಿಧಿ ಸೂತ್ರ ನಿನಗೆ ಗೊತ್ತಿರಬೇಕು. 2 ಪೈ. ಸರಿನಾ? ಇಲ್ಲಿ ಪೈನ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ನೀನೇ ಡಿಸೈಡ್ ಮಾಡಬೇಕು, ಅಥವಾ ಅವರು ಪೈ ಮಾನಗಳಲ್ಲಿ ಕೊಟ್ಟಿರ್ತಾರೆ. ಯಾವ ಥರ ಇರುತ್ತೋ ಅದ್ರ ಮೇಲೆ ನೀನು ಡಿಸೈಡ್ ಮಾಡಬೇಕು. 2 ಪೈ ಅಂದರೆ 22/7. 6 ಅಂದರೆ 7. 7 ಹೋಗುತ್ತೆ. 22 ಆಪ್ಷನ್ ಬಿ 44 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿದೆ. ಈಗಿನ ಚರ್ಚೆ ಮಾಡಿದ್ವಲ್ಲ ಇದೇ ಥರದ ಕ್ವಶನ್, ಇದೇ ಕ್ವಶನ್ ಅಲ್ಲ, ಇದೇ ಥರದ ಪ್ರಶ್ನೆನ ಚರ್ಚೆ ಮಾಡಿ. ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 7ನೇ ಪ್ರಶ್ನೆ. ಫೈನ್, ಸೂಪರ್ ಆಗಿದೆ. ಅಂಚಿನ ಉದ್ದ 5 ಸೆಂಟಿಮೀಟರ್ ಇರುವ ಚೌಕಘನದ ಘನಫಲವು. ಚೌಕಘನದ ಘನಫಲದ ಸೂತ್ರ ಗೊತ್ತಿದ್ರೆ ಸುಲಭವಾಗಿ ಮಾಡ್ಬೋದು. ಬೇಗ ಮಾಡಿ, ಟೈಮ್ ಕೊಡ್ತೀನಿ, ಮಾಡಿ. ಚೌಕಘನದ ಘನಫಲದ ಸೂತ್ರ ನನಗೆ ಗೊತ್ತಿರಬೇಕು. ಏನಪ್ಪ? ಎ ಇಸ್ ಈಕ್ವಲ್ ಟು ಎ ಕ್ಯೂಬ್. ಎ ಅಂದರೆ ಸಣ್ಣಕ್ಷರ ಎ ಅಂದರೆ ಅಂಚಿನ ಉದ್ದ. ಓಕೆನಾ? ಅಲ್ಲಿಗೆ ಎ ಜಾಗ 5 ಹಾಕ್ತೀನಿ. 5 ಕ್ಯೂಬ್. 5 ಕ್ಯೂಬ್ ಅಂದರೆ 5/3. ಅದನ್ನು 3 ಬಾರಿ ಗುಣಿಸ್ಬೇಕು. 5 × 5 × 5 ಏನು ಬರುತ್ತೆ? 3 ಬಾರಿ ಗುಣಿಸಿದ್ರೆ 125 ಸೆಂಟಿಮೀಟರ್ ಕ್ಯೂಬ್. ಘನಫಲ ಆಗಿರೋದ್ರಿಂದ ಸೆಂಟಿಮೀಟರ್ ಕ್ಯೂಬಲ್ಲಿ ಹೇಳ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಗ್ಬೋದಾ? ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಮೊದಲ ಪದ 2 ಮತ್ತು ಕೊನೆಯ ಪದ 78 ಆಗಿದ್ದಾಗ ಸಮಾಂತರ ಶ್ರೇಣಿಯು. ಮೊದಲ ಪದ ಕೊಟ್ಟರೆ, ಕೊನೆಯ ಪದ ಕೊಟ್ಟಿದ್ದಾರೆ. ನೀನು ಸಮಾಂತರ ಶ್ರೇಣಿನ ಮಾಡಬೇಕು. ಇಲ್ಲಿ ಲೆಕ್ಕ ಮಾಡ್ಕೊಂಡು ಮಾಡಬೇಕು, ನೇರವಾಗಿ ಹೇಳೋಕ್ಕಾಗಲ್ಲ. ಸಮಯ ಕೊಡ್ತೀನಿ, ಲೆಕ್ಕ ಮಾಡಿ. ಲೆಕ್ಕ ಮಾಡೋ ವಿಧಾನ ನೋಡೋಣ. ಇಲ್ಲಿ ಮೊದಲ ಪದ ಕೊಟ್ಟರೆ, ಕೊನೆಯ ಪದ ಕೊಟ್ಟರೆ ಅಂದರೆ ಪರಿಹಾರ ಬರ್ಕೊಂಡ್ರೆ ನಿನಗೆ ಸ್ವಲ್ಪ ಈಸಿ ಆಗುತ್ತಪ್ಪ. ಇಲ್ಲ ಪರಿಹಾರ ಬರ್ಕೊಳ್ಳೋಣ. ಏನು ಪರಿಹಾರ? ಲುಕಿಯ 20 ಪದಗಳಿವೆ ಅಂದರೆ n = 20. ಮೊದಲ ಪದ ಅಂದರೆ a = 2. ಕೊನೆಯ ಪದ ಅಂದರೆ an = 78. n ಗೊತ್ತು, a ಗೊತ್ತು, an ಗೊತ್ತು. ಹಾಗಾದರೆ ನಾನು ಶ್ರೇಣಿ ಬರೆಯೋಕ್ಕೆ ನನಗೆ ಮೊದಲ ಪದ ಅಷ್ಟೇ ಅಲ್ಲ,
ಸಾಮಾನ್ಯ ವ್ಯತ್ಯಾಸ ಗೊತ್ತಿರ್ತದೆ. ಹಾಗಾದರೆ ನಾನು ಕಂಡುಹಿಡಿಬೇಕಾದ್ರೆ ಏನಿದ್ರಲ್ಲಿ ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಎ ಎನ್ ಸೂತ್ರವನ್ನು ಹಾಕಿದಾಯ್ತು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಅಂದರೆ ಏನು 2 ಪ್ಲಸ್ ಎನ್ ಮೈನಸ್ 1 ಅಂದರೆ 20 ಮೈನಸ್ 1 ಇಂಟು ಡಿ. ಅದನ್ನೇ ನಾನು ಕಂಡುಹಿಡಿಬೇಕು. ಓಕೆನಾ? ಅಲ್ಲಿಗೆ ಇಲ್ಲಿ ಎ ಏನು ಗೊತ್ತು ಅದನ್ನು ಬರ್ಕೊಂಬೋದು. ಎ ಏನಂದರೆ ಎಷ್ಟು 78 ಬರ್ಕೊಂಬೋದು. ಈಗ ಮುಂದಿನ ಇದರಲ್ಲಿ 2 ಪ್ಲಸ್ 20 ಇಂಟು ಡಿ 20 ಡಿ ಮೈನಸ್ ಇಲ್ಲಿ ಒಂದೇ ಸರಿ ನಾವು ಇದು ಮಾಡ್ಬೋದಲ್ವಾ, ಬರ್ಬಿಟ್ಟೆ ಹಾಗಾಗಿ ಮುಂದುವರಿಸ್ತೀನಿ ಅಷ್ಟೇ. 20ಕ್ಕೆ ಒಂದಾದ್ರೆ 19 ಒಂದೇ ಸರಿ ಬರ್ಕೋಬೋದಿತ್ತು, ಇರಲಿ ತೊಂದರೆ ಇಲ್ಲ. ಮೈನಸ್ 1 ಡಿ. ಇಲ್ಲಿ ಎಳ್ಸೋ ಆಪ್ಷನ್ ಇಲ್ಲ ನಮ್ಮ ಬೋರ್ಡಲ್ಲಿ, ಹಾಗಾಗಿ ನಾನು ಈ ರೀತಿ ಲೆಕ್ಕ ಮಾಡ್ತಾ ಇದ್ದೀನಿ, ಕನ್ಫ್ಯೂಷನ್ ಆಗಬೇಕು ಇದೆ. ಬಟ್ ನಾನೀಗ ಕ್ವಶನ್ ಪೇಪರ್ನ ನೇರವಾಗಿ ಆನ್ ಮಾಡ್ಕೊಂಡಿರೋದ್ರಿಂದ ಆ ಥರ ಆಗುತ್ತೆ. 2 ಪ್ಲಸ್ 19 ಡಿ. ಓಕೆನಾ? 2 ಈ ಕಡೆ ಬಂದರೆ 78 ಮೈನಸ್ 2 ಇಸ್ ಈಕ್ವಲ್ ಟು ಏನಪ್ಪ 19 ಡಿ. ಸೊ 19 ಡಿ ಈಸ್ ಈಕ್ವಲ್ ಟು 78ರಲ್ಲಿ 2 ಹೋದರೆ 76. ಈಗ 2 ಕಡೆ 19ರಿಂದ ಭಾಗಿಸ್ತೇನೆ, ನಿಮಗೆ ಸುಲಭ ಆಗಲಿ ಅಂತ 19 ಕಳಿಸ್ತಿದ್ದೆ, ನೀವು ಕನ್ಫ್ಯೂಷನ್ ಮಾಡ್ಕೊಂತೀರ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತೀನಿ. 19 ಹೋಗ್ತಾ 19 ಅಂದರೆ 19 4 ಡಿ ಈಸ್ ಈಕ್ವಲ್ ಟು ಎಷ್ಟು 4. ಓಕೆನಾ? ಎ 2 ಡಿ 4. ಸೊ ಹಾಗಾದ್ರೆ ಎಷ್ಟೆಷ್ಟು ಸಮಾಂತರ ಶ್ರೇಣಿ ಹೆಂಗೆ ಸ್ಟಾರ್ಟ್ ಆಗುತ್ತೆ 2 ಅದಕ್ಕೆ 4 ಕೊಡು 6 ಅದಕ್ಕೆ 4 ಕೊಡು 10. ಯಾವ ಆಪ್ಷನಲ್ಲಿ ಇದೆಯಪ್ಪ? ಆ ಥರ ಆಪ್ಷನ್ ಸಿ ನಲ್ಲಿದೆ. ಓಕೆನಾ? ಇದು ಸೂತ್ರ ವಿಧಾನದಲ್ಲಿ ಒಂದು ಸ್ವಲ್ಪ ಲೆಂತಿ ಆಯಿತು ಅನಿಸಿದರೆ ನೀನು ಬೇಕಿದ್ರೆ ಸಾಮಾನ್ಯ ರೂಪನ ನೇರವಾಗಿ ಬರಿಬೋದು. ಹೇಗೆ ಸಾಮಾನ್ಯ ರೂಪ ಅಂತಂದರೆ ಲುಕೇರ್ ಅದನ್ನು ಹೇಳ್ಬಿಡ್ತೀನಿ. ಇದು ಒಂದು ವಿಧಾನ. ಈಗ ಆಲ್ಟರ್ನೇಟ್ ಪರ್ಯಾಯ ವಿಧಾನ. ಎಷ್ಟು ಪದಗಳಿದ್ದಾವೆ 20 ಪದಗಳಿದ್ದಾವೆ ಅಂತ ಇದೆಯಲ್ಲ, ಎ 20 ಇಸ್ ಈಕ್ವಲ್ ಟು ಎ ಪ್ಲಸ್ 19 ಡಿ ಅಂತ ಒಂದೇ ಸರಿ ಬರ್ಕೋಬೋದು. ಓಕೆನಾ? ಓಕೆನಾ? ಅಲ್ಲಿಗೆ ಎ 20 ಅಂದರೆ 78 ಇಸ್ ಈಕ್ವಲ್ ಟು ಎ ಅಂದರೆ 2 ಪ್ಲಸ್ 19. ಸೊ 78 2 ಈ ಕಡೆಗೆ ಬಂದರೆ 78 ಮೈನಸ್ 2 19 ಡಿ. 78ಗೆ ಹೋದರೆ 76 ಇಸ್ ಈಕ್ವಲ್ ಟು 19. 19 ಅಂದರೆ 19 ಅಂದರೆ ಡಿ ಇಸ್ ಈಕ್ವಲ್ ಟು. ಈ ಥರನಾರು ಕಂಡುಹಿಡ್ಕೊಂಡು ನೀನು ಏಕೆ ಬರೀಬೋದು. ಇದು ಒಂದು ಅಂಕದ ಒಂದು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಆದಷ್ಟು ಈ ಪರ್ಯಾಯ ವಿಧಾನದಲ್ಲಿ ಹೋಗೋದು ಒಳ್ಳೆಯದು. ನಿನಗೆ ಲೆಕ್ಕ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಮಾಡಿದೆ. ಓಕೆನಪ್ಪ? ಅರ್ಥ ಆಯ್ತಾ? ಈ ರೀತಿ ಸಮಾಂತರ ಶ್ರೇಣಿ ನೋಡಿಲಿ 8 ಪ್ರಶ್ನೆ ಕೊಟ್ಟಿರೋದ್ರೆ 8 ಕೂಡ ಹಿಂಗೆ ಕಣ್ಣು ಮುಚ್ಚು ಕಣ್ತಿಗೆ ನಂಗೆ ಲೆಕ್ಕ ಮಾಡ್ದಂಗೆ ಮಾಡೋಂಥ ಕೊಟ್ಟಿರಲ್ಲ. ಕೆಲವೊಂದರ ಕ್ಯಾಲ್ಕುಲೇಷನ್ ಇರ್ತದೆ, ಕೆಲವೊಂದರ ನೇರವಾಗಿ ಹೇಳ್ಬೋದು. ಹಾಗಾಗಿ ನೀವು ಹುಷಾರಲ್ಲೇ ಮಾಡಬೇಕಾಗುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಮುಂದಿನ ಹೆಡಿಂಗಿಗೆ ಹೋಗೋಣ. ಸೊ ಅಂದರೆ 8 ಅಂಕದ ಬಹು ಆಯ್ಕೆ ಪ್ರಶ್ನೆಗಳು, ಒಂದು ಅಂಕದ 8 ಬಹು ಆಯ್ಕೆ ಪ್ರಶ್ನೆಗಳು ಆಯಿತು. ಅಲ್ಲಿಗೆ 8 ಮಾರ್ಕ್ಸ್ ಬಂದಂಗೆ ಆಯಿತು. ಕಲ್ತ್ಕೊಂಡಿದ್ರಿ ನಾನು ಹೇಳೋದು ಅದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎಸ್ ಆರ್ ಅಂತಂದ್ರೂ ಆಗಲ್ಲ, ಮನೇಲಿ ಹಾರ್ಡ್ ವರ್ಕ್ ಮಾಡಬೇಕು. ಹೋಗೋಣ ಮುಂದಕ್ಕೆ. ಮುಂದಿನ ಹೆಡ್ಡಿಂಗು ಅಂದರೆ 1 ಅಂಕದ ಪ್ರಶ್ನೆಗಳು ಬಹು ಆಯ್ಕೆ ಇರಲ್ಲ. ಹಾಗಾದರೆ 9ನೇ ಪ್ರಶ್ನೆ ಹೋಗೋಣ. ಮಾಡ್ತೀರಾ? ಇದು ನನಗೆ ಹೋಗ್ತಿದೆ. 70 ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಬೇಗ ಮಾಡಿ. ಕೆಲವು ಮಕ್ಕಳು ಬೇಗ ಆನ್ಸರ್ ಹೇಳಿದ್ರಿ. ನೋಡೋದಾದ್ರೆ ಏನು ಬರುತ್ತಪ್ಪ ಆನ್ಸರು? 70 ನಾವು ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋಣ. ಸೊ 70 ಅವಿಭಾಜ್ಯ ಅಪವರ್ತನ 2ರಿಂದ ಸರಿ ಸಂಖ್ಯೆ ಆದರೆ 2ರಿಂದ ಶುರು ಮಾಡಬೇಕು. 2 35 ಈಗ 35 ಬಂದ ತಕ್ಷಣ ನೀನು 5 ಹೋಗ್ಬಿಡೋದು ಮೈಂಡಲ್ಲಿ. 5 7 ನೇರವಾಗಿ ಬಂದೋಗ್ಬಿಡ್ತಲ್ಲ ಆನ್ಸರು. 70 ಇಸ್ ಈಕ್ವಲ್ ಟು 2 ಇಂಟು 5 ಇಂಟು 7. ಕ್ಲಿಯರಾ? ಅರ್ಥ ಆಯ್ತಾ? ಸೊ ಇದರ ಅವಿಭಾಜ್ಯ ಅಪವರ್ತನದ ಈ ರೀತಿ ಬರ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿದ್ದಾಗ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತೆ? ನಿಮಗೆ ಬಹಳ ಅನನ್ಯ ಪರಿಹಾರ. ಅನನ್ಯ ಅಂದರೆ ಒಂದೇ ಒಂದು ಪರಿಹಾರ ಹೊಂದಿರುತ್ತೆ.
ಬರೀತೀರಲ್ವಾ? ನಾನು ಇಲ್ಲಿ ಬರಿಬೇಕಾ? ಒಂದ್ಸರಿ ಬರೀತೀನಿ, ನೆನಪಿನಲ್ಲಿ ಉಳಿಯುತ್ತೆ ಅನ್ನೋ ಕಾರಣ. ಅನನ್ಯ ಪರಿಹಾರಗಳನ್ನು ಒಳಗೊಂಡಿದೆ. 10ನೇ ಪ್ರಶ್ನೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 11ನೇ ಪ್ರಶ್ನೆಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25. ಈ ಬಹುಪದೋಕ್ತಿಯು ಎಷ್ಟು ಶೂನ್ಯತೆಗಳನ್ನು ಒಳಗೊಂಡಿದೆ? ನೀವು ಹೇಳ್ತೀರಾ, ಹಾಗಾಗಿ ನಾನು ಹಂಗೆ ಆನ್ಸರ್. ಇದಕ್ಕೆ ಲೆಕ್ಕ ಮಾಡೋಂಗಿಲ್ಲ, ಏನೂ ಇಲ್ಲ, ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಶೂನ್ಯತೆಗಳನ್ನ ಒಳಗೊಂಡಿದೆ. ಹೇಳ್ರಿ, ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಮಹತ್ತಮ ಘಾತ ಎಷ್ಟು? ಮಹತ್ತಮ ಘಾತ ಎಷ್ಟಿರುತ್ತೋ ಅಷ್ಟೇ ಶೂನ್ಯತೆಗಳನ್ನು ಒಳಗೊಂಡಿರುತ್ತೆ. ಓಕೆನಾ? ನೀವು ಬರ್ಕೊಂಡ್ರೂ ಒಳ್ಳೇದಲ್ವಾ? ಬರ್ಕೋಬೇಕು. ಎಷ್ಟು ಪರಿಹಾರಗಳನ್ನು ಒಳಗೊಂಡಿರುತ್ತಪ್ಪ? 2. ಬರ್ಕೊಳ್ಳಿ, ಒಂಚೂರು ಪ್ರಶ್ನೆಯನ್ನು ಬರ್ಕೊಳ್ಳಿ, ಸಮಯ ಕೊಡ್ತೀನಿ. ಮುಂದಿನ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ, ಓ ಎ ತ್ರಿಜ್ಯ, ಎ ಪಿ ಸ್ಪರ್ಶಕ, ಓ ಪಿ ಎ ಇಸ್ ಈಕ್ವಲ್ ಟು 40 ಡಿಗ್ರಿ ಕೊಟ್ಬಿಟ್ಟಿದ್ದಾರೆ. ಆದರೆ ಎ ಓ ಪಿ ಅನ್ನು ಕಂಡುಹಿಡಿಯಿರಿ. ಅಂದರೆ ನಿಮ್ಗೆ ಅಲ್ಲಿ ಕಂಡುಹಿಡಿಯಕ್ಕೆ ಹೇಳಿರೋದೇನು? ಈ ಕೇಂದ್ರ ಕೋನವನ್ನು ಕಂಡುಹಿಡಿಯಿರಿ. ನೋಡಿ, ಹೇಳ್ತೀರಾ? ಇಲ್ಲ, ತಪ್ಪಾಗಿದೆ. ಒಂಚೂರು ನೋಡಿ, ಯೋಚನೆ ಮಾಡಿ ಅಥವಾ ಲೆಕ್ಕ ಮಾಡಿ ಹೇಳಬೇಕು. ತಪ್ಪಾಗಿ ಹೇಳ್ಬಾರ್ದು ಆನ್ಸರ್. ಯಾರು ಆನ್ಸರ್ ಹೇಳಿದ್ರು? 50 ಡಿಗ್ರಿ ಇಸ್ ರೈಟ್ ಆನ್ಸರ್. ಯಾವಾಗಲೂ ನೆನ್ಪಿಟ್ಕೊಳ್ರಿ, ಸ್ಪರ್ಶಕ ಹಾಗೂ ವೃತ್ತದ ತ್ರಿಜ್ಯ ಏನಾಗಿರುತ್ತೆ? ಲಂಬವಾಗಿರುತ್ತೆ. ಇದನ್ನ ಯಾರು ಕೊಡಲ್ಲ, ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ? 90 ಡಿಗ್ರಿ. ಸೊ ತ್ರಿಭುಜದ 3 ಕೋನಗಳ ಒಳಕೋನಗಳ ಮೊತ್ತ 180. ಹಾಗೇನೆ ಲೆಕ್ಕ ಮಾಡ್ಬೋದು ಇದನ್ನ. 90 + 40 130. ಇನ್ನೆಷ್ಟು ಬಾಕಿ ಇದೆ? 50 ಡಿಗ್ರಿ. ಸೊ ದ ರೈಟ್ ಆನ್ಸರ್ ಈಸ್ 50 ಡಿಗ್ರಿ, 50 ಡಿಗ್ರಿ. ನೀನು ಬರೆಯೋದಾದರೆ ಲೆಕ್ಕದ ತ್ರಿಭುಜ ಲಂಬಕೋನ ತ್ರಿಭುಜ ಆಗುತ್ತಿದ್ದು ಎ ಒ ಪಿಯಲ್ಲಿ. ಸೊ ಹೆಂಗೆ ಬರ್ಕೋಬೇಕು? ಕೋನ ಎ ಒ ಪಿ ಪ್ಲಸ್ ಕೋನ ಎ ಪ್ಲಸ್ ಕೋನ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ ಬರುತ್ತೆ. ನೀನು ಕಂಡುಹಿಡಿಬೇಕಾದ್ರೆ ಎ ಒ ಪಿ ಗೊತ್ತಿರೋನು ಬರ್ಕಂತೀಯ. ಈ ಕೋನ ಎ ಎಷ್ಟಿದೆ? 90 ಡಿಗ್ರಿ. ಪಿ ಎಷ್ಟು? ಅವರೇ ಕೊಟ್ಟಿದ್ದಾರೆ, 40 ಡಿಗ್ರಿ ಇಸ್ ಈಕ್ವಲ್ ಟು 180. ಅಲ್ಲಿ ಕೋನ ಎ ಒ ಪಿ ಪ್ಲಸ್ 130 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಅಲ್ಲಿಗೆ ಎ ಒ ಪಿ ಇಸ್ ಈಕ್ವಲ್ ಟು ಕೋನ 180 ಡಿಗ್ರಿ ಮೈನಸ್ 130 ಡಿಗ್ರಿ. ದ ರೈಟ್ ಆನ್ಸರ್ ಈಸ್ 50 ಡಿಗ್ರಿ. ಆದಷ್ಟು 1 ಅಂಕದ ಪ್ರಶ್ನೆಗಳಲ್ಲಿ ಸ್ವಲ್ಪ ಲೆಕ್ಕಗಳನ್ನ ಮಾಡೋದು ಒಳ್ಳೆಯದು. ಓಕೆನಾ? ಯಾಕಂತಂದರೆ ಅಲ್ಲಿ ನೇರ ಉತ್ತರಕ್ಕಿಂತ ನೇರವಾಗಿ ಹೇಳೋಂಥವ್ಕೆ ಏನು ಮಾಡೋಂಗಿಲ್ಲ. ಎಷ್ಟು ಪರಿಹಾರಗಳನ್ನು 2 ಅಲ್ಲೇ ನಿನ್ನ ಕೇಳಲ್ಲ. ಬಟ್ ಇಂಥದ್ದಾಗೆ ಒಂದು ಸ್ವಲ್ಪ ಕೇಳಿದ್ದಾರೆ ವಿವರಣೆಗಳನ್ನ. ವಿವರಣಾತ್ಮಕವಾಗಿ ಬರೆಯೋದು ಒಳ್ಳೆಯದು. ಅರ್ಥ ಆಯ್ತಾ? ಇಲ್ಲಿ ನಿನಗೆ ಕ್ಲೂ ಇರೋದಿಲ್ಲಿ ತ್ರಿಜ್ಯ ಹಾಗೂ ಸ್ಪರ್ಶಕ ಲಂಬವಾಗಿರ್ತವೆ. ಸ್ಪರ್ಶ ಬಿಂದುವಿನಲ್ಲಿ ಎಲ್ಲಿ ಲಂಬ ಇರ್ತವೆ? ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರ್ತವೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 13ನೇ ಪ್ರಶ್ನೆ. ಓಕೆ, ತ್ರಿಕೋನಮಿತಿಗೆ ಸಂಬಂಧಪಟ್ಟಿದೆ. ನೋಡ್ರಿ, ಹೇಳಿ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಕೋನ XYZ 90 ಡಿಗ್ರಿ ಆದರೆ ಸೈನ್ ಆಲ್ಫಾದ ಬೆಲೆಯನ್ನು ಕಂಡುಹಿಡಿಯಿರಿ. ನಿನಗೆ ಎಲ್ಲ ಬಾಹುಗಳ ಅಳತೆ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ವಿಕರ್ಣ 5 ಇದೆ. ಯಾವುದೋ ನಾನಿಲ್ಲಿ ಆಲ್ಫಾ ನೋಡ್ಕೋಬೇಕಾಗತ್ತೆ. ಆಲ್ಫಾ ನೋಡ್ಕೊಂಡು ನೀನು ಏನನ್ನು ನಿರ್ಧಾರ ಮಾಡ್ಕೋಬೇಕಾಗತ್ತೆ? ಅಭಿಮುಖ ಯಾವುದು, ಪಾರ್ಶ್ವ ಯಾವುದು ಅಂತ. ಆಲ್ಫಾ ಯಾಕಂದ್ರೆ ಸೈನ್ ಆಲ್ಫಾ ಕೇಳಿದ್ದಾರೆ. ಸೊ ಆಲ್ಫಾದ ಎದುರಿನ ಬಾಹು ಅಭಿಮುಖ, ಸರಿನಾ? ನೆಕ್ಸ್ಟ್ ಇನ್ನು ಉಳಿಕೆದ ಬಾಹು ಪಾರ್ಶ್ವ. ಇನ್ನೇನು ಲಂಬಕೋನದ ಎದುರಿನ ಬಾಹು ನಿನಗೆ ವಿಕರ್ಣ ಅಂತ ಗೊತ್ತಿರುತ್ತೆ. ನೀನು ಆನ್ಸರ್ ಮಾಡಬೇಕು. ಅವಕಾಶ 3/5. ಯಾಕೆ ಅಂತಂದರೆ ಸೈನ್ ಆಲ್ಫಾ ಅಂತ ಕೊಟ್ಟಾರೆ ಅಷ್ಟೇ. ಥೀಟಾ ಬಳಸ್ತೀವಿ, ಆಲ್ಫಾ ಕೊಟ್ಟರೆ. ನಿನಗೆ ಗೊತ್ತಿರಬೇಕು ಸೈನ್ ಆಲ್ಫಾ ಅಂದರೆ ಅಭಿಮುಖ ಬೈ ವಿಕರ್ಣ. ಇಲ್ಲಿ ಅಭಿಮುಖ ಎಷ್ಟಿದೆ? 3 ಇದೆ. ವಿಕರ್ಣ ಎಷ್ಟಿದೆ? 5 ಇದೆ. ಹಾಗಾದರೆ ಆನ್ಸರು 3/5 ಆಗ್ಬೋದಲ್ವಾ? ಮಾಡ್ತೀರಲ್ವ ಎಕ್ಸಾಮಲ್ಲಿ ಕೊಟ್ಟರೆ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೇರ ಪ್ರಶ್ನೆ ಅಪ್ಪ. ನನಗೆ ಸೂತ್ರ ಗೊತ್ತಿದ್ರೆ ಬರ್ದಾಕ್ಬಿಡು. ತ್ರಿಜ್ಯ 6 ಮಾನಗಳಿರುವ ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಬಳಸುವ ಸೂತ್ರವನ್ನು ಬರೆಯಿರಿ. ಬೇಗ ಬರೀತೀರಾ? ಬರೀರಿ, ಬೇಗ ಟೈಮ್ ಕೊಡಿ. ಸೊ ನಿನಗೆ ಗೊತ್ತಿರಲಿ, ಅಲ್ಲಿ ಘನ ಅರ್ಧ ಒಂದು ಚಿತ್ರನ ಬಿಡಿಸ್ಬಿಡ್ತೀನಿ. ಬೇಕಿದ್ರೆ ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ನನಗೆ ಬೇಕಾಗಿರೋದು
ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆದಾಗ ಸೂತ್ರ ಗೊತ್ತಿದ್ರೆ ಸಾಕು. TS ಅಂತ ಕರಿತೀವಿ ಇಂಗ್ಲೀಷ್ನಾಗೆ. ಆನ್ಸರ್ ಈಗಾಗಲೇ ನೀವು ಹೇಳಿದ್ರಿ, ಸರಿಯಾಗಿದೆ. 3 ಇಷ್ಟೇ. ಒಂದು ಸೂತ್ರ ಬರಿತಾ ಇದ್ದೀನಿ, ಒಂದು ಅಂಕ ಬರುತ್ತೆ ಅಂದ್ರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಮೇಲ್ಮೈ ವಿಸ್ತೀರ್ಣಗಳು ಘನಫಲಗಳನ್ನ ಚೆನ್ನಾಗಿ ಕಲ್ತ್ಕೊಳ್ರಪ್ಪ ಅಂತ ಅದೇ ಕಾರಣಕ್ಕೆ ಹೇಳ್ತಾ ಇರೋದು. ನಾನು ಸೂತ್ರಗಳನ್ನ ಕಲ್ತ್ಕೊಂಡ್ರೆ 100ಕ್ಕೆ 100 ಭಾಗ ಪ್ರಿಡಿಕ್ಟ್ ಮಾಡ್ಬೋದು ನಾವು. ಏನಪ್ಪ ಅಂತಂದರೆ ಒಂದು ಸೂತ್ರ ನೇರವಾಗಿ ಕೇಳಿರ್ತಾರೆ, ಅರ್ಥ ಆಗ್ತಿದೆಯಾ? ಯಾಕೆ ನೀವು ಕಷ್ಟಪಡಬೇಕು? ಸೂತ್ರ ಕಲ್ತ್ಕೊಂಡ್ರೆ ಒಂದು ಬಂದೇ ಒಂದು ಮಾರ್ಕ್ಸು. ಅರ್ಥ ಆಯ್ತಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ. ಹದಿನೈದನೇ ಪ್ರಶ್ನೆ. ಓಕೆ, ನಿನಗೆ ಒಂದು ತ್ರಿಭುಜ ಬಂತು, ಒಂದು ಸಮಾನಾಂತರ ರೇಖೆ ಬಂತು ಅಂದ ತಕ್ಷಣ ಯಾರು ನೆನಪಾಗಬೇಕಪ್ಪ ಅಂದರೆ ಟೇಲ್ಸ್ ನೆನಪಾಗಬೇಕು. ಟೇಲ್ಸ್ ಪ್ರಮೇಯದ ಸಂಬಂಧಿತವಾಗಿ ಕೊಟ್ಟಿರ್ತಾರೆ ಇದನ್ನು. ಓಕೆನಾ? ಪ್ರಶ್ನೆನ ನೋಡ್ಕೊಳ್ಳಿ. ಕೊಟ್ಟಿರುವ ಚಿತ್ರದಲ್ಲಿ EF ಪ್ಯಾರಲಲ್ ಟು BC ಅಂದರೆ EF BC ಸಮಾನಾಂತರವಾಗಿದೆ. EFನ ಅಳತೆ ಕೊಟ್ಟಿದ್ದಾರೆ, BC ಅಳತೆ ಕೊಟ್ಟಿದ್ದಾರೆ, ಹಾಗೂ AE ಕೊಟ್ಟಿದ್ದಾರೆ. ಕಂಡುಹಿಡಿಯಕ್ಕೆ ಹೇಳಿರೋದೇನು? AB ಇಲ್ಲಿಂದ ಇಲ್ಲಿಗೆ ನೀನು ಅಳತೆಯನ್ನು ಕಂಡುಹಿಡಿಬೇಕು. ಸರಿನಾ? ಟೈಮ್ ಕೊಡ್ತೀನಿ, ಮಾಡ್ರಿ, ಬೇಗ ನೋಡೋಣ. ಓಕೆ, ಆನ್ಸರ್ ನೋಡೋಣ. ಇಲ್ಲಿ ಟೇಲ್ಸ್ನ ಪ್ರಮೇಯವನ್ನು ನೇರವಾಗಿ ಹಾಕಿದರೆ ಉತ್ತರ ಸಿಗಲ್ಲ. ಅಂದರೆ ಟೇಲ್ಸ್ನ ಪ್ರಮೇಯ ಏನಾಗುತ್ತೆ? AE/BE = AF/FC ಹಾಕೊಂಡ್ರೆ ನನಗೆ ಆನ್ಸರ್ ಸಿಗಲ್ಲ. ಟೇಲ್ಸ್ ಉಪಪ್ರಮೇಯಕ್ಕೆ ಹೋಗೋಣ. ಟೇಲ್ಸ್ ಉಪಪ್ರಮೇಯ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಅದು ಹೆಂಗಾರು ಇರ್ಬೋದು. ನಿಮಗೆ ಗೊತ್ತಿರಲಿ, AE/AB = EF/BC. ಓಕೆನಾ? ಇದು ಗೊತ್ತಿರಬೇಕು. ಇನ್ನೊಂದು ಭಾಗ ಐತೆ, ನನಗೆ ಅದರ ಅವಶ್ಯಕತೆ ಇಲ್ಲ. AF/AC ಹಾಕಬೇಕು, ಅದರ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಹೇಳಿದ್ದೆ ಪುಟಾಣಿ / ಘಟಾಣಿ ಅಂದರೆ ಘಟಾಣಿ ಅಂದರೆ ದೊಡ್ಡದು ಅನ್ನೋ ಅರ್ಥಕ್ಕೆ. ಇಷ್ಟು ಚಿಕ್ಕದು / ಹೋಲ್ ದೊಡ್ಡದನ್ನು ತಗೊಂಡ್ರೆ ನನಗೆ ಆನ್ಸರ್ ಬರ್ತದೆ. ಸೊ AE ಎಷ್ಟಿದೆ ಅಳತೆ ನೋಡ್ಕೊಂತೀಯ? 5 / AB ನನಗೆ ಗೊತ್ತಿಲ್ಲ. EF ನನಗೆ ಗೊತ್ತು 6, BC ಎಷ್ಟು? 12. ಓಕೆನಾ? ಇಲ್ಲಿ ಸರಳ ರೂಪಕ್ಕೆ ಬರೋಂಗಿದೆ, ಸರಳ ರೂಪಕ್ಕೆ ತಂದ್ಬಿಡು. 6 ಅಂದರೆ 6 2 ಆನ್ ಅಂದರೆ ಹೊರೆ ಗುಣಕಾರ ಮಾಡ್ತಾರೆ. AB × 1, AB 1 AB 5 2 ಹಾಗಾದ್ರೆ AB ಅಳತೆ 10 ಸೆಂಟಿಮೀಟರ್ ಆಗಿದೆ. ಈ ರೀತಿ ಮಾಡಬೇಕು. ಓಕೆನಾ? ಬರ್ಕೊಳ್ಳಿ. ಒಂದು ಅಂಕದ ಕೊನೆಯ ಪ್ರಶ್ನೆ. P(x) = 5x² - 6x³ - 7x + 1. ಸುಲಭದ ಪ್ರಶ್ನೆ. ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ ಅರ್ಥ ಆಗ್ತದೆಯಾ? ನಾನು ನೋಡ್ಬೇಕಾಗಿರೋದು ಘಾತವನ್ನು ಮಾತ್ರ ನೋಡಬೇಕು. ಘಾತ ಯಾವ್ದು ದೊಡ್ಡದಿದೆಯೋ ಅದೇ ಆ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಡಿಗ್ರಿ ಏನಾಗಿದೆಯಪ್ಪ? 3 ಆಗಿದೆ. ಓಕೆ, ಈ ರೀತಿ ನಾವು ಲೆಕ್ಕಗಳನ್ನ, ಒಂದು ಅಂಕದ ಲೆಕ್ಕಗಳನ್ನ ಬಿಡಿಸಬೇಕು. ಓಕೆ, ಇಲ್ಲಿಗೆ ಒಂದು ಅಂಕದ ಬಹು ಆಯ್ಕೆ ಹಾಗೂ ಒಂದು ಅಂಕದಲ್ಲಿ ಈ ಥರ ಅಂದರೆ ಯಾವುದೇ ಆಯ್ಕೆಗಳಿಲ್ಲದಂಥ ಪ್ರಶ್ನೆಗಳನ್ನು ನಾವು ಮಾಡಿದ್ವಿ. 2 ಅಂಕದ್ದು ನೆಕ್ಸ್ಟ್ ಹೋಗೋಣ, ನಾಳೆ ಹೋಗೋಣ. ಅದನ್ನು ಈ ದಿನದ ಅವಧಿಯಲ್ಲಿ ಇಷ್ಟು ಸಾಕು. ಓಕೆನಾ?